ನಮಸ್ತೆ ಎಲ್ರಿಗೂ, ಹೇಗಿದ್ದೀರಾ ಎಲ್ರು? ಇವತ್ತು ನಾನು ನಿಮ್ಮ ಹತ್ರ ಹಂಚ್ಕೊಳ್ತಾ ಇರೋ ವಿಷಯ ದೀಪಗಳ ಬಗ್ಗೆ. ದೀಪ ಯಾವ ಎಣ್ಣೆ ಹಾಕಿ ದೀಪ ಹಚ್ಬೇಕು, ಮತ್ತೆ ತುಪ್ಪದ ದೀಪ ಹೇಗ್ ಮಾಡ್ಕೊಳ್ಳೋದು. ಅಂದ್ರೆ ಕೆಲವರೆಲ್ಲ ಒಬ್ಬೊಬ್ರು ಒಂದೊಂದರ ಮಾಡ್ಕೋತಾರೆ. ನಾನು ಹೇಗ್ ಮಾಡ್ತೀನಿ ಅದನ್ನ ನಿಮ್ ಜೊತೆ ಹಂಚ್ಕೊಳ್ಳೋಣ ಅಂತ. ಹಾಗೆ ಹಚ್ಬೇಕು. ಮತ್ತೆ ದೀಪ ಹಚ್ಚೋದ್ರಿಂದ ಏನೇನ್ ನಮಗೆ ಹೆಲ್ತ್ ಬೆನಿಫಿಟ್, ಒಂದು ಪಾಸಿಟಿವ್ ವೈಬ್ಸ್ ಅಂತ ಅನ್ಕೋತೀವಿ ಅಲ್ವಾ, ಅದ್ರ ಜೊತೆಗೆ ನಮಗ್ ಕೂಡ ಹೆಲ್ತ್ ಬೆನಿಫಿಟ್ ಇದೆ. ಅದ್ರ ಬಗ್ಗೆ ನಿಮ್ ಜೊತೆ ಹಂಚ್ಕೊಳ್ಳೋಣ ಅಂತ ಇವತ್ ನಾನು ಈ ವಿಡಿಯೋ ಮಾಡ್ತಾ ಇದ್ದೀನಿ. ಯಾಕಂದ್ರೆ ಅವ್ರವ್ರ ಮನೆಯಲ್ಲಿ ಹಿಂದಿನಿಂದ ಏನೇನ್ ರೂಢಿ ಮಾಡ್ಕೊಂಡ್ ಬಂದಿರ್ತಾರೋ ಅದೇ ಕರೆಕ್ಟ್ ಇರುತ್ತೆ. ಕೆಲವರು ಹರಳೆಣ್ಣೆ ಹಾಕ್ತಾರೆ, ಕೆಲವರು ಕೊಬ್ಬರಿ ಎಣ್ಣೆ ಹಾಕ್ತಾರೆ, ಕೆಲವರು ಇವಾಗೆಲ್ಲ ದೀಪ ಮೇಲೆ ಸಿಕ್ಕತ್ತಲ್ಲ ಆ ಎಣ್ಣೆ ಹಾಕ್ತಾರೆ, ದೀಪ ಹಚ್ತಾರೆ. ಹೀಗೆ ಒಬ್ಬೊಬ್ರು ಒಂದೊಂದು ರೀತಿ ಅವರು ಮನೆಯಲ್ಲಿ ರೂಢಿ ಮಾಡ್ಕೊಂಡ್ ಬಂದಿರ್ತಾರೆ. ಅಂದ್ರೆ ದೀಪ ಯಾಕೆ ಹಚ್ಬೇಕು, ದಿನ ಯಾವ ಟೈಮಿಗೆ ಹಚ್ಬೇಕು, ನಾನು ಏನ್ ದೇವ್ರ ಮುಂದೆ ಎಷ್ಟು ದೀಪ ಹಚ್ಬೇಕು, ಹಾಗೆ ದೀಪ ಹಚ್ಚೋದ್ರಿಂದ ನಮಗೆಲ್ಲ ಏನೆಲ್ಲ ಹೆಲ್ತ್ ಬೆನಿಫಿಟ್ ಇದೆ ಅದ್ರ ಬಗ್ಗೆ ಇವತ್ತು ನಾನು ನಿಮ್ ಜೊತೆ ಶೇರ್ ಮಾಡ್ಕೊಳ್ಳೋಣ ಅನ್ಕೋತಾ ಇದ್ದೀನಿ. ಯೂಶಲಿ ನಾವೆಲ್ಲರೂ 2 ದೀಪ ಹಚ್ತೀವಿ, ಹಾಗೆ 2 ಎಡ್ಬತ್ತಿ ಹಾಕ್ತಿವಿ. ಒಂದೊಂದು ದೀಪಕ್ಕೆ 2 ಎಡ್ಬತ್ತಿ ಹಾಕ್ತಿವಿ. ತುಂಬಾ ಕಡಿಮೆ ಸಿಂಗಲ್ ದೀಪ, 1 ದೀಪ ಹಚ್ಚೋದು ನಾನು ನೋಡಿಲ್ಲ. ನಾನು ಮುಂಚೆ ಕಾಮಾಕ್ಷಿ ದೀಪ ಹಚ್ತಾ ಇದ್ದೆ. ಅದನ್ನ ಹಚ್ಚಬಾರ್ದು ಅಂತ ಹೇಳಿದ್ರು ಒಬ್ರು. ಯಾಕಂದ್ರೆ ಹಿಂದೆ ಅಮ್ಮನವ್ರು ಇರ್ತಾರೆ, ಅಮ್ಮನವ್ರಿಗೆ ಬಿಸಿ ತಾಗತ್ತೆ ದೀಪದ್ದು, ಆಮೇಲೆ ಅದು ಕಪ್ಪಾಗ್ಬಿಡತ್ತೆ ಅಲ್ವಾ ಡೈಲಿ ಹಚ್ತಾ ಹಚ್ತಾ, ಆಗ ಆಗ್ಬಾರ್ದು ಅಂತ ಯಾರೋ ಹೇಳಿದ್ರು. ಹಾಗಾಗಿ ನಾನು ಅದನ್ನ ಸ್ಟಾಪ್ ಮಾಡಿದೆ. ಅದನ್ನ ಮಾತ್ರ ನಾನು ಒಂದೇ ಹಚ್ಚುತ್ತಿದ್ದೆ. ಕೆಲವರು ನಂದಾ ದೀಪ ಹಚ್ತಾರೆ, ಅದು ಕೂಡ ಒಳ್ಳೇದೆ. ನಂದಾ ದೀಪ ಅಂದ್ರೆ 24 ಗಂಟೆ ದೀಪ ಉರಿತಾ ಇರುತ್ತೆ, ಅದು ಚೆನ್ನಾಗಿರುತ್ತೆ. ಬಟ್ ನಂಗ ಆ ದೀಪ ಹಚ್ಚೋ ಅಭ್ಯಾಸ ನಮ್ಮ ಮನೇಲಿ ಇಲ್ಲ, ಹಾಗಾಗಿ ನಾನು ಹಚ್ತಾ ಇಲ್ಲ. ನಾನ್ ರೆಗ್ಯುಲರ್ ಆಗಿ ಪ್ರತಿದಿನ ಬೆಳಗ್ಗೆ 2 ದೀಪ ಮಾಮೂಲಿ ದೇವ್ರ ಮುಂದೆ ಹಚ್ತೀನಿ. 2 ದೀಪ ನಾನು ರಾಯರ ಮುಂದೆ ಕೂಡ 2 ದೀಪ ಹಚ್ತೀನಿ. ನಂಗೆ ಏನು ರಾಯರನ್ನ ನಾನು ನಂಬಿ ಪೂಜೆ ಮಾಡಕ್ಕೆ ಶುರು ಮಾಡಿದ್ಮೇಲೆ ನಂಗೆ ಅನ್ಸ್ತಿದೆ ರಾಯರ ಮುಂದೆ 2 ಹಚ್ಬೇಕು ದೀಪ ಅಂತ, ಹಾಗಾಗಿ ಹಚ್ತೀನಿ. 2 ದೀಪ 2 ಎಡ್ಬತ್ತಿ ಅಂದ್ರೆ 4 ಬತ್ತಿ. ರಾಯರ ಮುಂದಕ್ಕೂ ಅಷ್ಟೇ 2 ಎಡ್ಬತ್ತಿ 2 ದೀಪ. ಸಿಂಗಲ್ ಹಾಕ್ಬಾರ್ದು ಅಂತ ಹೇಳ್ತಾರೆ, ಹಾಗಾಗಿ 2 ಬತ್ತಿನೇ ಹಾಕ್ಬೇಕು. ಇನ್ನು ಎಣ್ಣೆ ವಿಷಯಕ್ಕೆ ಬಂದ್ರೆ ಒಬ್ಬೊಬ್ರು ಒಂದೊಂದು ಎಣ್ಣೆ ಯೂಸ್ ಮಾಡ್ತಾರೆ. ನಾನು ಪ್ರತಿಭಾ ಅವ್ರ ಹತ್ರ ತಗೋತೀನಿ. ಅದ್ರದ್ದು ಅವ್ರ ಹತ್ರ ತುಪ್ಪ ಆಯಿಲ್ ಎಲ್ಲ ಸಿಕ್ಕತ್ತೆ, ಅವ್ರದ್ದು ವಿಡಿಯೋಗಳು ಮಾಡಿದ್ದೆ ನಾನು, ಅಲ್ಲಿಂದಾನೇ ತರ್ಸ್ಕೊತೀನಿ ತುಪ್ಪ. ಜಾಸ್ಮಿನ್ದು ಆಯಿಲ್ ಇದು, ಘಮ ತುಂಬಾ ಚೆನ್ನಾಗಿದೆ ಇದ್ರದ್ದು. ಈ ಆಯಿಲ್ ನಾನು ಅದಕ್ಕೆ ಮತ್ತೆ ತುಪ್ಪದ ಬತ್ತಿಗೆ ಎಲ್ಲದಕ್ಕೂ ನಾನು ಆಯಿಲ್ ತಂದ್ರೆ ಇದನ್ನ ಹಾಕ್ಬಿಡ್ತೀನಿ. ಇದು ನಿಮ್ಗೆ ಮಾಮೂಲಿ ಗ್ರಂಥಿಗೆ ಅಂಗಡಿಯಲ್ಲೆಲ್ಲ ಸಿಕ್ಕತ್ತೆ, ಇದೊಂದು ಹಾಕ್ತೀನಿ. ಎಣ್ಣೆ ಕ್ಯಾನಿಗೆನೆ ಈ ಆಯಿಲ್ ನ ಮಿಕ್ಸ್ ಮಾಡ್ಬಿಡ್ತೀನಿ. ಒಂಥರ ತುಂಬಾ ಚೆನ್ನಾಗಿರುತ್ತೆ ಅರೋಮಾ, ಅದು ಸ್ಮೆಲ್ಲೇ ತುಂಬಾ ಚಂದ. ಜೊತೆಗೆ ಇದೊಂದು ಜಾವಿದ್ ಪೌಡರ್ ಅಂತ ಸಿಕ್ಕತ್ತೆ. ಈ ಪೌಡರು ಅಷ್ಟೇ ಸ್ವಲ್ಪ ಒಂದ್ ಚಿಟಿಕೆ ಎಷ್ಟು ತಗೊಂಡು ದೀಪಕ್ಕೆ ಹಾಕ್ಬಿಡೋದು. ಅದಕ್ಕೆ ಎಷ್ಟೊತ್ತು ಉರಿತಿರುತ್ತೆ, ಅಷ್ಟೊತ್ತು ಘಮ ಘಮ ಅಂತಿರುತ್ತೆ. ಆಕ್ಚುಲಿ ದೀಪನ ಯಾವ ಟೈಮಲ್ಲಿ ಹಚ್ಬೇಕಂದ್ರೆ ಬೆಳಗ್ಗೆ ಮತ್ತೆ ಮುತ್ಸಂಜೆ ಹೊತ್ತಲ್ಲಿ, ಗೋಧೂಳಿ ಸಮಯ ಅಂತಾರೆ, ಅಥವಾ ಒಂದು 6:30 7 ಅಷ್ಟರಲ್ಲಿ ಹಚ್ಚಿದ್ರೆ ಒಳ್ಳೇದು ಅಂತ. ಈವ್ನಿಂಗ್ ಟೈಮು. ಬೆಳಗ್ಗೆನೂ ಅಷ್ಟೇ ಬೇಗನೆ ಹಚ್ಬೇಕು ಅಂತ ಹೇಳ್ತಾರೆ. ರೀಸನ್ ಏನಂದ್ರೆ ಬೆಳಗ್ಗೆ ಹೊತ್ತಲ್ಲಿ ಮನೆಯಲ್ಲಿ ಎಲ್ರೂ ಮನೆಯಲ್ಲೇ ಇರ್ತಾರೆ, ಯಾರು ಹೊರಗಡೆ ಹೋಗಿರಲ್ಲ. ಆ ದೀಪ ನಾವು ಹಚ್ಚುತ್ತೀವಲ್ಲ, ಅದ್ರ ಫ್ಲೇಮ್ ಮುರಿಯತ್ತಲ್ವಾ, ಅದರಿಂದ ಅದು ಬತ್ತಿ ಸುಡ್ತಾ ಈ ಎಣ್ಣೆಯಲ್ಲಿ ಅದ್ರ ಫ್ಲೇಮ್ ಬರುತ್ತಲ್ಲ, ಅದು ನಾವು ಉಸಿರಾಡೋ ಗಾಳಿ ಜೊತೆ ಸೇರ್ಕೊಂಡು ಅದನ್ನ ನಾವು ಇನ್ಹೇಲ್ ಮಾಡ್ತೇವೆ. ಆಗ ಅದರಿಂದ ಬರೋ ಆ ಗಾಳಿಯನ್ನ ನಾವು ಉಸಿರಾಡೋದ್ರಿಂದ, ಇನ್ಹೇಲ್ ಮಾಡೋದ್ರಿಂದ ನಮ್ಮ ನರಗಳಿಗೆ ಒಂದು ಬೇಕಾಗಿರುವಂತದ್ದೇನೋ ಒಂದು ಆಯಿಲ್ ತರ ಅಂಶ ನಮಗೆ ಸಿಗುತ್ತೆ ಅಂತ ಹೇಳ್ತಾರೆ. ಹಾಗಾಗಿನೇ ನಮ್ಮ ಹಿಂದಿನವರೆಲ್ಲ ಬೆಳಗ್ಗೆ ಬೇಗ ಎದ್ದು ಸ್ನಾನ ಮಾಡಿ ದೀಪ ಹಚ್ಚಿ ಆಮೇಲೆ ಅಡುಗೆ ಮನೆಗೆ ಹೋಗಿ ಅಂತ ಹೇಳ್ತಿದ್ರು. ಈವ್ನಿಂಗು ಅಷ್ಟೇ ಕೈಕಾಲ್ ಮುಖ ತೊಳ್ಕೊಂಡು ದೇವ್ರ ಮುಂದೆ ದೀಪ ಹಚ್ಚಿ ಅಂತ ಹೇಳ್ತಿದ್ರು. ಬಟ್ ಇವಾಗ ಹೋಗ್ತಾ ನಾವ್ ಅದನ್ನೆಲ್ಲ ಮರಿತಾ ಇದೀವಿ, ಅದನ್ನ ಬಿಟ್ಟು ಬೇರೆದ್ರ ಕಡೆಗೆ ಹೋಗ್ತಿದೀವಿ. ಆದ್ರೆ ಅದೆಲ್ಲ ಆಗದೆ ನಾವು ನಮ್ಮ ಹಿಂದಿನವರೆಲ್ಲ ಏನ್ ನಡ್ಸ್ಕೊಂಡ್ ಬಂದಿದ್ರು ಅದನ್ನ ನಡ್ಸ್ಕೊಂಡ್ ಹೋಗೋಣ. ಹಾಗೆ ನಾನು ತುಪ್ಪದ ದೀಪ ಕೂಡ ಹಚ್ತೀನಿ, ತುಪ್ಪದ ಬತ್ತಿ ಮಾಡ್ಕೋತೀನಿ. ಹಾಗೆ ಇವಾಗ ನಾವು ತುಪ್ಪದ ದೀಪ ಹಚ್ಚೋದ್ರಿಂದ ನಮ್ಗೆ ಎಷ್ಟು ಬೆನಿಫಿಟ್ ಇದೆ ಗೊತ್ತಾ. ನಮಗೇನೆ ದೇವ್ರ ಮುಂದೆ ತುಪ್ಪದ ದೀಪ ಹಚ್ಚುತ್ತೀವಿ ಅಲ್ವಾ, ಅದ್ರದ್ದು ಫ್ಲೇಮ್ ಏನ್ ಬರತ್ತೆ ಅದನ್ನ ನಾವು ಇನ್ಹೇಲ್ ಮಾಡ್ತೀವಲ್ವಾ, ಅದು ಕೂಡ ನಮ್ಗೆ ನಾವೇನ್ ತುಪ್ಪನ ಹೊಟ್ಟೆಗೆ ತಗೋತೀವಿ ಅಷ್ಟಲ್ಲ ಅಂದ್ರೂ ಅದೇ ತರಾನೇ ಬೆನಿಫಿಟ್ಸ್ ಇದರಿಂದ ಕೂಡ ನಮ್ಗೆ ಸಿಗತ್ತೆ. ಕೆಲವರು ಕೊಬ್ಬರಿ ಎಣ್ಣೆ ದೀಪ ಹಚ್ಚುತ್ತಾರೆ, ಅದು ಕೂಡ ಒಳ್ಳೇದೆ. ಕೊಬ್ಬರಿ ಎಣ್ಣೆ ದೀಪ ನಾನು ವರಮಹಾಲಕ್ಷ್ಮಿ ಹಬ್ಬದಲ್ಲಿ ಮಾತ್ರ
ಮಿಸ್ ಮಾಡಲ್ಲ. ಕೊಬ್ಬರಿ ಎಣ್ಣೆದೆ ದೀಪ ಹಚ್ತೀನಿ. ಒಂದೊಂದ್ಸಲ ಯಾವಾಗಾದ್ರೂ ಏನಾದ್ರು ಸಂಕಲ್ಪ ತರ ಮಾಡ್ಕೊಂಡು ದೇವ್ರ ಮುಂದೆ ದೀಪ ಹಚ್ಬೇಕು ಅಂತ ಅನ್ಕೊಂಡಾಗ ಅವಾಗ ಕೂಡ ಅಂದ್ರೆ ಪ್ಯೂರ್ ಕೊಬ್ಬರಿ ಎಣ್ಣೆನೆ. ನೀವು ಇಲ್ಲಿ ಸಿಕ್ಕತ್ತಲ್ಲ ಪ್ಯಾರಾಚೂಟ್, ಅದೆಲ್ಲ ತಗೋಬಾರ್ದು. ಕೊಬ್ಬರಿಯಿಂದನೇ ನಾವು ಆಯಿಲ್ ತೆಗೆಸ್ತೀವಿ ಅಲ್ವಾ, ಇವಾಗೆಲ್ಲ ವರ್ಜಿನ್ ಆಯಿಲ್ ಸಿಗ್ತಾ ಇದೆ ಅಲ್ವಾ, ಅದ್ರಿಂದ ದೀಪ ಹಚ್ಚೋದು ಕೂಡ ತುಂಬಾ ಒಳ್ಳೇದಿದೆ. ಕೆಲವರು ಆ ದೀಪ ಹಚ್ಬಾರ್ದು, ಈ ದೀಪ ಹಚ್ಬಾರ್ದು, ನನ್ಗ್ ಹಂಗಿಲ್ಲ, ನಾನು ಅವ್ರ ಹತ್ರ ತಗೊಳ್ಳೋದು. ಮತ್ತೆ ದೀಪಂ ಆಯಿಲ್ ಕೂಡ ಚೆನ್ನಾಗಿದೆ ಅಂತ ಹೇಳ್ತಾರೆ. ಹಾಗೆ ಇದೆರಡನ್ನು ಕೂಡ ನಾನು ಹಾಕ್ತೀನಿ ದೀಪಕ್ಕೆ. ಫ್ರಾಗ್ರೆನ್ಸ್ ತುಂಬಾ ಚೆನ್ನಾಗಿರುತ್ತೆ. ಆಕ್ಚುಲಿ ಮನೆಯಲ್ಲಿ ಒಂದು ದೀಪ ಎಲ್ಲ ಹಚ್ಚಿ ಪೂಜೆ ಮಾಡಿದಾಗ ಏನೋ ಒಂಥರ ವೈಬ್ಸ್ ಎಷ್ಟ್ ಚೆನ್ನಾಗಿರುತ್ತೆ ಅಲ್ವಾ, ತುಂಬಾ ಖುಷಿ ಆಗತ್ತೆ, ಒಂಥರ ಸಮಾಧಾನ ಅನ್ಸುತ್ತೆ ಮನೆಯಲ್ಲಿ. ನಾವೇನ್ ಮಾಡಿದ್ರು ಒಂದು ನಮ್ಗೆ ಒಳ್ಳೆ ರೀತಿ ಒಳ್ಳೆ ಕೆಲ್ಸಗಳೆಲ್ಲ ಆಗ್ಬೇಕಂದ್ರೆ ನಾವು ಮನೇನ ಹೇಗ್ ಇಟ್ಕೊಂಡಿರ್ತೀವಿ ಅದೆಲ್ಲ ತುಂಬಾ ಮುಖ್ಯ ಆಗತ್ತೆ. ಹಾಗೆ ನಾವು ಹಚ್ಚೋ ದೀಪ ಕೂಡ ಅಷ್ಟೇ, ದೀಪ ಹೇಗ್ ಉರಿತಿದೆ, ದೀಪ ಕಪ್ಪಾಗಿದ್ಯಾ, ಅದು ಮೂತಿ ಎಲ್ಲ ಕಪ್ಪಾಗ್ಬಿಡುತ್ತೆ ಅಲ್ವಾ, ಅದೆಲ್ಲ ಆಗ್ಬಾರ್ದು. ಅದಾದ್ರೆ ಏನ್ ಸೂಚನೆ, ಅದಷ್ಟು ಒಳ್ಳೇದಲ್ಲ ಅಂತ ಹೇಳ್ತಾರೆ ಮನೆಗೆ. ಅದ್ರ ಜೊತೆಗೆ ನಾನು ತುಪ್ಪದ ದೀಪನ ಹೇಗ್ ರೆಡಿ ಮಾಡ್ಕೋತೀನಿ ಅಂತ ಕೂಡ ನಿಮ್ ಜೊತೆ ಹಂಚ್ಕೋತೀನಿ ಇವತ್ತು. ತುಪ್ಪದ ಆರತಿ ಮಾಡೋಕೆ ಹೇಗ್ ರೆಡಿ ಮಾಡ್ಕೋತೀನಿ ಅಂತ ಕೂಡ ತೋರಿಸ್ತೇನೆ ನಾನು ನಿಮ್ಗೆ ಇವತ್ತು. ಹಾಗೆ ಬನ್ನಿ, ನಂದು ದೇವ್ರ ಮನೆ ಒಂದ್ಸಲ ಹಂಗೆ ಸುಮ್ನೆ ತೋರಿಸ್ಬಿಡ್ತೀನಿ. ಲಕ್ಷ್ಮೀ ಸರಸ್ವತಿ ಗಣೇಶ ಅದು ನಮ್ಗೆ ಈ ಸಲ ನಮ್ಮ ಆಫೀಸಲ್ಲಿ ಕೊಟ್ಟದ್ದು. ಇದು ನನ್ನ ರಾಯರದು ಪೂಜೆ. ನಾನು ರೆಗ್ಯುಲರ್ ರಾಯರ ಮುಂದೆ ಹೀಗೆ 2 ದೀಪ ಹಚ್ತೀನಿ. ಇದ್ ಮಣ್ಣಿನ ದೀಪ ಬಂದು ಯಾವಾಗಾದ್ರೂ ನಾನೇನಾದ್ರೂ ಅನುಷ್ಠಾನ ತರ ಮಾಡಿದ್ರೆ ಅವಾಗ ಹಚ್ಚತೀನಿ. ಇದು ನಂಗೆ ಯಾರೋ ಒಬ್ರು ಗುರುಗಳು ಇದಿದ್ರೆ ಒಳ್ಳೇದು ಅಂತ ಹೇಳಿ ಕೊಟ್ಟದ್ದು ಯಂತ್ರ. ಏನೋ ಅದು ಯಂತ್ರ, ಅದ್ರ ಬಗ್ಗೆ ನಂಗೆ ಅಷ್ಟು ಗೊತ್ತಿಲ್ಲ, ಬಟ್ ಅವ್ರು ಕೊಟ್ರು. ನಾನು ಅದನ್ನಿಟ್ಟು ಪೂಜೆ ಮಾಡ್ತಾ ಇದ್ದೀನಿ. ರೆಗ್ಯುಲರ್ ನಮ್ಮ ಮನೇಲಿ ನಾನು ಹೀಗೆ 2 ದೀಪ ಹಚ್ಚಿಡ್ತೀನಿ, ಏನಾದ್ರೂ ಒಂದ್ ನೈವೇದ್ಯಕ್ಕೆ. ಮತ್ತೆ ಕಳಸ ಅಂದ್ರೆ ನಾನು ತೆಂಗಿನಕಾಯಿ ಎಲ್ಲ ಇಟ್ಟು ಇನ್ ಕಳಸ ಪೂಜೆ ಮಾಡೋದಿಲ್ಲ, ಇಷ್ಟೇನೆ. ಮತ್ತೆ ಇಲ್ಲಿ ಒಂದ್ ಕಡೆ ನೀರ್ ಇಟ್ಟಿರ್ತೀನಿ. ಈ ನೀರು ನಾನು ಬೆಳಗ್ಗೆ ಸೂರ್ಯಂಗೆ ಅರ್ಗೆ ಕೊಡಕ್ಕೆ ಯೂಸ್ ಮಾಡ್ತೀನಿ, ತುಳಸಿಗೆ ಹಾಕ್ತೀನಿ. ಅಂದ್ರೆ ಒಂದ್ ಬಟ್ಲಲ್ಲಿ ನೀರಂತೂ ಇಟ್ಟಿರ್ತೀನಿ, ಇರ್ಬೇಕು ಅಂತ. ಹಾಗೆ ಇದು ಯೆಲ್ಲೋ ಕಲರ್ ಕಾಣಿಸ್ತಾ ಇದೆಲ್ಲ, ಅದು ಬಂದು ಕುಬೇರ ಯಂತ್ರ ಅಂತ ಹೇಳ್ತಾರೆ ಅದಕ್ಕೆ. ಒಂದು ವರಹ ಸ್ವಾಮಿ, ಇಲ್ಲಿ ಒಂದ್ ರಾಯರಿದ್ದಾರೆ. ಓಂ ಇರೋದು ಪೂರ್ವದ ಗೋಡೆಗೆ ನಾನು ಹಾಕಿರೋದು ಓಂನ. ಈ ಕಡೆ ಉತ್ತರದ ಗೋಡೆಗೆ ಬಂದು 33 ಅಂತ ಹಾಕಿದ್ದೀನಿ. ಇದ್ರ ಬಗ್ಗೆ ನಾನು ಯಾವಾಗಾರು ನಿಮಗ್ ಬೇಕನ್ಸಿದ್ರೆ ನಾನು ವಿಡಿಯೋ ಮಾಡ್ತೀನಿ. ಮತ್ತೆ ಇದ್ರಲ್ಲಿ ಸ್ವಲ್ಪ ಕಾಯಿನ್ಸ್ ಇದೆ. ಇಲ್ಲಿ ಒಂದಿಲ್ಲ, ನಮ್ಮ ಮನೆಯಲ್ಲಿ 4 ಜನದ್ದು ಹುಂಡಿ ಇದೆ. ಹಸ್ಬೆಂಡ್ ಮಾತ್ರ ಇಲ್ಲಿ ಇಟ್ಕೊಂಡಿದ್ದಾರೆ, ನಾನು ಮಕ್ಕಳೆಲ್ಲ ಬೇರೆ ಬೇರೆ ಕಡೆ ಇಟ್ಕೊಂಡಿದೀವಿ. ಅದೊಂದು ಡೈಲಿ ನಾವು ಕಾಯಿನ್ ಹಾಕ್ತಿವಿ. ದೇವರಿಗೆ ನೈವೇದ್ಯಕ್ಕೆ ಏನಾದ್ರೂ ಸರಿ, ಅದು ಇದು ಅಂತ ಏನಿಲ್ಲ, ಹಣ್ಣು ಏನೂ ಇಲ್ಲ ಅಂದ್ರೆ ಡ್ರೈ ಫ್ರೂಟ್ಸು. ಒಂದ್ ಶಂಕು ಇಟ್ಟಿದ್ದೀನಿ, ಅವ್ರು ಯಾರೋ ನಂಗೆ ಹೇಳಿ ಇಟ್ರೆ ಒಳ್ಳೇದು ಅಂತ ಕೊಟ್ಟದ್ದು. ಅದನ್ನ ಸುಮ್ನೆ ಹಂಗೆ ಇಟ್ಟಿದ್ದೀನಿ ಅಷ್ಟೇ. ನಾನು ದೇವ್ರ ಮನೆಯಲ್ಲಿ ಸ್ಟೀಲ್ ಏನು ಬಳಸಲ್ಲ, ಗಾಜಿಂದು ಅಥವಾ ಹಿತ್ತಾಳೆದೆ ಇರೋದು, ಇನ್ ಬೇರೆ ಎಲ್ಲ ಏನಿಲ್ಲ. ಇದು ಒಂದ್ ಮಣೆ ಮೇಲೆ ನಾ ಕಂಬಳಿ ಹಾಕಿದ್ದೀನಿ. ಯಾರೋ ಹೇಳಿದ್ರು ಕಂಬಳಿ ಮೇಲೆ ಕೂತ್ರೆ ಒಳ್ಳೇದು ಅಂತ ದೇವ್ರ ಮನೆಯಲ್ಲಿ. ಸೊ ಹಂಗಾಗಿ ಇದು ನಾನು ಗಂಧದಲ್ಲಿ ಅಲ್ಲಿ ಅರಿಶಿನ ಕೊಂಬಿದೆ ನೋಡಿ, ಅರಿಶಿನ ಕೊಂಬ್ ಜೊತೆ ಅರಿಶಿನ ಕೊಂಬನ ಗಂಧದ ಕಲ್ಲಲ್ಲಿ ತೆಗೆದು ನಾನು ಹಣೆಗೆ ಇಟ್ಕೋತೀನಿ. ಅದು ಒಳ್ಳೆ. ಇದಿಷ್ಟು ನನ್ನ ಪುಟ್ಟ ದೇವ್ರ ಮನೆ. ಮತ್ತೆ ನಿಮ್ಗೆ ಬೇರೆ ಇನ್ನೊಂದಿದೆ ನಂದು, ಲಕ್ಷ್ಮಿ ಇದೊಂದು ಮಡಕೆಯಲ್ಲಿ ಮಾಡಿಟ್ಟಿದ್ದೀನಿ. ಅದನ್ನ ನಾನು ಈಶಾನ್ಯ ಮೂಲೆಯಲ್ಲಿ ಬೇರೆ ಕಡೆ ಇಟ್ಟಿದ್ದೀನಿ. ಅದನ್ನ ದೇವ್ರ ಮನೆಗೆ ಇಟ್ಕೋಬೇಕು ಅನ್ಕೋತಾ ಇದ್ದೀನಿ. ಇಟ್ಟಾಗ ಖಂಡಿತ ನಾನು ತೋರಿಸ್ತೀನಿ. ಅದರಲ್ಲಿ ಶಂಕು ಕೌಡೆ ಅದೆಲ್ಲ ಹಾಕಿಟ್ಟು ಇಟ್ಟಿರೋದು. ಬನ್ನಿ ಇವಾಗ ಇದನ್ನ ತುಪ್ಪದ ಬತ್ತಿ ಹೇಗ್ ಮಾಡೋದು, ನಾನು ಹೇಗ್ ಮಾಡ್ತೀನಿ ಅಂತ ನಿಮಗ್ ತೋರಿಸ್ತೇನೆ. ನಾನು ತುಪ್ಪದ ಬತ್ತಿ ಮಾಡ್ಕೊಳಕ್ಕೆ ಸ್ವಲ್ಪ ತುಳಸಿ ಹಾಕ್ತೀನಿ, 4 ಕರ್ಪೂರ ಸುಮ್ನೆ ಹಿಂಗೆ ಪುಡಿ ಮಾಡ್ಬಿಟ್ಟು ಒಂಥರ ಅರೋಮ ಚೆನ್ನಾಗಿರುತ್ತೆ ಅಂತ ಅಷ್ಟೇ, ಬೇರೆ ಏನಿಲ್ಲ. ನೋಡಿ ಈಗ ಒಂದ್ ಬಟ್ಲೆಗೆಲ್ಲ ಹಾಕೋತೀನಿ. ಹಾಕೊಂಡು ಆಮೇಲೆ ಅದನ್ನ ತುಪ್ಪನ ಕಾಯಿಸ್ಕೊಳ್ಳೋದು. ಹಂಗೆ ಬತ್ತಿ ಒಂದ್ ಪ್ಯಾಕೆಟ್ ತರಿಸಿದೆ, ಒಂದ್ ಪ್ಯಾಕೆಟ್ ಇದಿಷ್ಟನ್ನು ಮಾಡಿಟ್ಕೊಂಡ್ಬಿಡ್ತೀನಿ ಒಂದೇ ಸಲ. ಹಾಗೆ ನಂದು ತುಪ್ಪ ಬಂದು ನೋಡಿ ಇನ್ನ ಓಪನ್ ಮಾಡಿಲ್ಲ ನಾನು, ನೋಡಿ ಇನ್ನೂ ಓಪನ್ ಮಾಡಿಲ್ಲ, ಹಾಗೆ ಇದೆ. ನಾನು ಪ್ರತಿಭಾ ಅವ್ರ ಹತ್ರ ತರಿಸೋದು ತುಪ್ಪ. ಯಾವಾಗ್ಲೂ ತುಪ್ಪ ತಗೊಂಡ್ಮೇಲೆ ದೇವ್ರ ಮನೆಗೆ ಏನಕ್ಕಾದ್ರೂ ಬೇಕಿದ್ರೆ ಅಂತ ಒಂದ್ ಬಾಟಲ್ ಎತ್ತಿಟ್ಬಿಟ್ಟು ಆಮೇಲೆನೆ ನಾನು ಬಳಸ್ಕೊಳ್ಳೋದು. ಯಾಕಂದ್ರೆ ಬಳಸಿದ ತುಪ್ಪನ ದೇವ್ರಿಗೆ ಹಾಕ್ಬಾರ್ದು ಅಲ್ವಾ, ಹಾಗಾಗಿ ಬಾರ್ದಲ್ವಾ. ನಾನು ರಾಯರಿಗೆ ರೆಗ್ಯುಲರ್ ಆಗಿ ಹಚ್ತಾ ಇರ್ತೀನಿ. ನಂಗೆ ತುಂಬಾ ಇಷ್ಟ ರಾಯರಿಗೆ ತುಪ್ಪದ ದೀಪ ಹಾಕೋದು. ನೋಡಿ ಕೆಲವರು ಒಬ್ಬೊಬ್ರು ಒಂದೊಂದರ ಮಾಡ್ಕೋತಾರೆ, ಬಟ್ ನಾನು ಹೀಗೆ ಮಾಡ್ಕೊಳ್ಳೋದು. ಸ್ವಲ್ಪ ಹಾಕೊಂಡು ಇದನ್ನ ಬಿಸಿ ಮಾಡೋ ಅಗತ್ಯ ಇರಲ್ಲ, ಆದ್ರೆ ನೀಟಾಗಿ ಸ್ಪ್ರೆಡ್ ಆಗತ್ತೆ ಅಂತ ಬಿಸಿ ಮಾಡೋದು ಅಷ್ಟೇ. ಇದಿಷ್ಟು ಹಾಕೊಂಡು ಹಾಗೆ ಈ ಆಯಿಲ್ ಕೂಡ ಸ್ವಲ್ಪ ಹಾಕೋತೀನಿ. ನಿಮ್ಗೆ ಹೇಳಿದ್ನಲ್ಲ ಆಗ್ಲೇ, ಅದು
ಸ್ಮೆಲ್ಲು ಅರೋಮಾ ಬಹಳ ಅಂದ್ರೆ ಬಹಳ ಚೆನ್ನಾಗಿರುತ್ತೆ ನೋಡಿ. ತೋರಿಸ್ತೀನಿ ರೀ ನಾನು ನಿಮ್ಗೆ. ನೋಡಿ ಇದು ಜಾವಿದ್ ಪೌಡರ್ ಹೀಗಿರುತ್ತೆ. ಇದನ್ನೊಂದ್ ಸ್ವಲ್ಪ ಹಾಕ್ಬೇಡ ಅದಕ್ಕೆ. ನೋಡಿ ಈಗ ಹಾಕೊಂಡಿದೀನಿ, ಸ್ಟೀಲ್ದಕ್ಕೆ ಹಾಕೋತೀನಿ, ಬೇರೆ ಎಲ್ಲ ಬೇಡ ಅಂತ. ನೋಡಿ ಅಲ್ಲಿ ಅದ್ ಸ್ವಲ್ಪ ಬಿಸಿ ಆಗ್ತದೆ, ನೀಟಾಗಿ ಕರಗ್ ಬಿಡ್ಲಿ ಅದು. ಅದ್ ಕರಗದ್ಮೇಲೆ ಇದ್ರೊಳಕ್ ಹಾಕಿ ಆಮೇಲೆ ತೊಳ್ಸಿ ತೆಕೊಂಡ್ರೆ ಆಯ್ತು ಅಷ್ಟೆ. ನಾನು ಹೀಗೆ ರೆಡಿ ಮಾಡಿ ಇಟ್ಕೋತೀನಿ. ನಂಗೆ ತುಂಬಾ ಏನು ಕುದಿಸ್ಬೇಕಂತ ಎಲ್ಲ ಏನು ಇಲ್ಲ, ಜಸ್ಟ್ ಸುಮ್ನೆ ಒಂದ್ ಸ್ವಲ್ಪ ಬಿಸಿ ಆದ್ರೇನು ಸಾಕೋದು ಅಷ್ಟೆ. ಎಲ್ಲ ಕಡೆ ನೀಟಾಗಿ ಹಿಂಗ್ ಹಾಕಿಟ್ರೆ ಅದ್ ನೀಟಾಗಿ ಅಷ್ಟಕ್ಕೂ ನೀಟಾಗಿ ಸ್ಪ್ರೆಡ್ ಆಗತ್ತೆ ಅಷ್ಟೇ. ಬಿಸಿ ಇರೋದ್ರಿಂದ ನೀಟಾಗಿ ಕುಡಿಯತ್ತೆ ಅಂತ ಬಿಸಿ ಮಾಡ್ಬೇಕು, ಬಿಟ್ರೆ ಬೇರೆ ಅಂತ ಇಲ್ಲ. ನಾನು ಹೀಗೆ ಗಾಜಿನ ಬಾಟ್ಲಲ್ಲಿ ಹಾಕಿಡ್ತೀನಿ. ಕೆಳಗಡೆ ಇದೆ ನೋಡಿ ತುಪ್ಪ, ಅದಷ್ಟು ಇದಕ್ಕೆ ಹಾಕಿಟ್ಟಿರ್ತೀನಿ. ಅದ್ ಹಂಗೆ ನೆನ್ಕೊಳ್ಳುತ್ತೆ ನಿಧಾನಕ್ಕೆ. ಬಿಸಿದು ಇದ್ರಲ್ಲಿ ಹಾಕಿದ್ರೆ ಅಗ್ಲ ಇರೋ ಪಾತ್ರೆಗಳಾದ್ರೆ ನೀಟಾಗಿ ಹೀರ್ಕೊಳ್ಳುತ್ತೆ ಅಂತ ಅದಕ್ಕೆ ಹಾಕಿದ್ದೆ. ಹಾಕಿ ಆಯ್ತು. ಇವಾಗ ಹಿಂಗಿಟ್ಟಿದೀನಿ. ದೀಪ ಒಂದ್ ಹಚ್ಬಿಡೋಣ ಅಲ್ವಾ, ತುಪ್ಪದ ಬತ್ತಿ ಮಾಡಿದೀನಿ ಹೇಗೋ. ನೋಡಿ ನಾನು 5 ಬತ್ತಿ ಜೋಡ್ಸಿದೀನಿ. 5 ಬತ್ತಿ ಇದೆ. ಇವಾಗ ಹಚ್ಬಿಡೋಣ, ಈ ದೀಪದಲ್ಲೇ ಹಚ್ಕೊಳ್ಳೋಣ. ಹಾಗೆ ನಾನು ನಮ್ಮ ಮನೆಯಲ್ಲಿ ಮಾಡ್ಕೋತೀನಿ, ತುಪ್ಪದ ದೀಪ ಹಚ್ಕೋತೀನಿ ನಾನೇ ಮಾಡ್ಕೊಂಡು. ಅದೇನೋ ಒಂಥರ ಸಮಾಧಾನ ಅನ್ಸುತ್ತೆ. ಅಮಾವಾಸ್ಯೆ, ಹುಣ್ಣಿಮೆ ವಾರಗಳು ಅಥವಾ ನಂಗೆ ಯಾವಾಗಾರು ಹಚ್ಬೇಕನ್ಸಿದ್ರು ಕೂಡ ನಾನು ತುಪ್ಪದ ದೀಪ ಕೈ ಮುಕ್ಕೊಂಡು ದೇವ್ರಿಗೆ ಆರತಿ ಮಾಡ್ತೀನಿ. ಆರತಿ ಇದು, ದೀಪ ಅನ್ನಕ್ಕಿಂತ ದೀಪ ಅಲ್ಲ ಇದು. ದೀಪ ಅಂದ್ರೆ ಬೇರೆ ಬತ್ತಿ ಹಾಕಿ ಹಚ್ಚಿ ಇಡೋದು. ಇದು ಆರತಿ, ತುಪ್ಪದ ಬತ್ತಿ ಆರತಿ ಏನ್ ಮಾಡ್ಕೊಂಡಿರ್ತೀವಿ ಅದು. ಇಷ್ಟೊತ್ತು ನನ್ನ ವಿಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಫಾರ್ ವಾಚಿಂಗ್.